ಮೊನ್ನೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಕ್ಷೇತ್ರವಾಗಿ ಶಿಗ್ಗಾವಿ ಗಮನ ಸೆಳೆದಿತ್ತು. ಈಗ ಮಾಜಿ ಮುಖ್ಯಮಂತ್ರಿಯ ಕ್ಷೇತ್ರ, ಜೊತೆಗೆ ಅದೇ ಮಾಜಿ ಮುಖ್ಯಮಂತ್ರಿಯ ಪುತ್ರ ಕಣಕ್ಕಿಳಿದಿರುವಂಥದ್ದು. ಇವರ ತಂದೆನೂ ಮುಖ್ಯಮಂತ್ರಿ ಆಗಿದ್ದರು, ಇವರ ತಾತನೂ ಮುಖ್ಯಮಂತ್ರಿ. ಈಗ ಭರತ್ ಬೊಮ್ಮಾಯಿ ಇಲ್ಲಿಂದ ಕಣಕ್ಕಿಳಿದಿದ್ದಾರೆ, ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅದಾದ ನಂತರ ಅಪ್ಪ ಮಗ ಇಬ್ಬರು ಬಂದು ಮತವನ್ನು ಚಲಾಯಿಸಿದ್ದಾರೆ. ಬರೀ ಸಂಪರ್ಕ ಮಾತಾಡೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಿಗ್ಗಾವಿಯಿಂದ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಬೆಳಗಿಂದ ಸಾಕಷ್ಟು ಉತ್ಸಾಹದಿಂದ ಜನ ಬರ್ತಾ ಇದ್ದಾರೆ. ಜೊತೆಗೆ ನೋಡ್ತಾರೆ ಬೊಮ್ಮಾಯಿಯವರು ಮತ ಚಲಾಯಿಸಿ ಭಾಳ ಉತ್ಸಾಹದಿಂದ ಮಾತನಾಡಿದರು. ಮೊದಲಿಂದಲೂ ಕೂಡ ಈ ಕ್ಷೇತ್ರದಲ್ಲಿ ನಮ್ಮ ಪರವಾದಂಥ ವಾತಾವರಣವೇ ಇದೆ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಇನ್ನು ಪಠಾಣ್ ಇದಕ್ಕೆ ವ್ಯತಿರಿಕ್ತವಾಗಿ ಹೇಳಿದರು. ನಾನೇನೂ ಹೇಳಲ್ಲ, ಜನ ನೋಡಿ ಈ ಬಾರಿ ನಮಗೆ ಜಯ ತಂದು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಅವರದ್ದು. ಹೇಗಿದೆ ಸ್ಥಿತಿಗತಿಗಳು, ಜೊತೆಗೆ ಯಾವ ರೀತಿ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ ಪ್ರಸನ್ನ? ರಂಗನಾಥ್, ಬ್ಯಾಕ್ ಟು ಬ್ಯಾಕ್ ಚುನಾವಣೆಗಳು ಬಂದಾಗ ಜನ ಸಹಜವಾಗಿ ರೇಜಿಗೆಯನ್ನು ಹುಟ್ಟಿಸ್ಕೊಂಡ್ಬಿಡ್ತಾರೆ, ಮನೆಯಿಂದ ಹೊರಗೆ ಬರೋದಿಲ್ಲ. ಆದ್ರೆ ಶಿಗ್ಗಾವಿ ಕ್ಷೇತ್ರದ ಜನ ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. 2023-24 ಲೋಕಸಭಾ ಚುನಾವಣೆ ಮತ್ತು ಈಗ ಉಪಚುನಾವಣೆ, ಬ್ಯಾಕ್ ಟು ಬ್ಯಾಕ್ 3 ಚುನಾವಣೆಗಳು ಬಂದಂತ ಸಂದರ್ಭದಲ್ಲೂ ಕೂಡ ಜನರ ಉತ್ಸಾಹ ತಗ್ಗಿಲ್ಲ. ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಸರಿಸುಮಾರು 43% ಮತದಾನ ಇದೀಗ ಶಿಗ್ಗಾವಿ ಮತಕ್ಷೇತ್ರದಲ್ಲಿ ಆಗಿದೆ. ಈಗ ಬಿಸಿಲು ಏರ್ತಾ ಇರುವಂತಹ ಕಾರಣಕ್ಕೋಸ್ಕರ ಕೊಂಚ ಮಟ್ಟಿಗೆ ಕ್ರೌಡ್ ಫ್ಲೋ ಕಮ್ಮಿ ಆಗಿದೆ. ಅಂದ್ರೆ ದಂಡಾಗಿ ಬರ್ತಾ ಇದ್ದಂತಹ ಜನರನ್ನೇ ನಾವು ಬೆಳಗ್ಗಿಂದಲೂ ಗಮನಿಸ್ತಾ ಇದ್ವಿ. ಶಿಗ್ಗಾವಿ ನಗರ ಭಾಗ, ಸವಣೂರು ಮತ್ತು ಹುಲ್ಗೂರು ಈ ಭಾಗಗಳಲ್ಲೆಲ್ಲ ಓಡಾಡಿದಾಗ ದೊಡ್ಡ ಮಟ್ಟಿಗಿನ ಜನಸಂಖ್ಯೆಯಲ್ಲಿ ಜನ ಬಂದು ಮತದಾರರು ಮತವನ್ನ ಚಲಾಯಿಸ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಹಿರಿಯ ನಾಗರಿಕರ ಸಂಖ್ಯೆ ಹೆಚ್ಚಾಗಿದ್ದಂತೂ ನಮ್ಮನ್ನ ಗಮನ ಸೆಳೀತಾ ಇತ್ತು. ಇದೀಗ ನಾವು ಸವಣೂರಿನ ಮಜೀದ್ ಕಾಲೇಜ್ನ ಆವರಣದಲ್ಲಿದ್ದೀವಿ. ಇಲ್ಲಿಯೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಇನ್ನೂ ಕೂಡ ಕ್ಯೂ ಕಟ್ಟಿ ನಿಂತಿದ್ದಾರೆ. ಒಂದು ಮನೆಯಿಂದ ಹೊರಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅನ್ನುವಂತಹ ಒಂದು ವಿಶ್ವಾಸ ಮತ್ತು ಆ ಒಂದು ಜವಾಬ್ದಾರಿಯನ್ನ ಶಿಗ್ಗಾವಿಯ ಜನ ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಇಲ್ಲಿ 43% ಮತದಾನ ಪ್ರಕ್ರಿಯೆ ಮಧ್ಯಾಹ್ನ 1 ಗಂಟೆಯ ತನಕ ಪೂರೈಕೆಯಾಗಿದೆ. ಇದರ ಜೊತೆಗೆ ಮಧ್ಯಾಹ್ನ 3 ಗಂಟೆಯ ಬಳಿಕವೂ ಕೂಡ ಇನ್ನಷ್ಟು ಮತದಾನದ ಪ್ರಕ್ರಿಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಹೇಳಿ ಶಿಗ್ಗಾವಿ ಕ್ಷೇತ್ರ ಅಂದ್ರೆ ಅದು ಗ್ರಾಮೀಣ ಭಾಗವನ್ನ ಹೆಚ್ಚು ಒಳಗೊಳ್ಳುತ್ತೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಜನರು ತೊಡಗಿಕೊಳ್ತಾರೆ. ಕೃಷಿಗೆ ಆಧಾರಿತವಾಗಿರುವಂತಹ ವ್ಯಾಪಾರ ವಹಿವಾಟುಗಳಲ್ಲಿ ಜನ ತೊಡಗಿಕೊಳ್ತಾರೆ. ಈ ಕಾರಣಕ್ಕೋಸ್ಕರ ಬೆಳಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಜನರು ತಮ್ಮ ಮತದಾನ ಪ್ರಕ್ರಿಯೆಯನ್ನ ಚಾಲನೆಯಲ್ಲಿಟ್ಟಿದ್ದಾರೆ, ಆ ಉತ್ಸಾಹವನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಒಂದು ನಾವು ಗಮನಿಸಿದ ಹಾಗೆ ಶಿಗ್ಗಾವಿಯಲ್ಲಿ ಬೆಳಗಿಂದಲೂ ಕೂಡ ಎಲ್ಲೆಲ್ಲಿ ಓಡಾಡ್ತಿದ್ವಿ, ಒಂದು ನಿಗದಿತ ವರ್ಗದ ಜನ ಹೆಚ್ಚು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ಒಳ್ಳೇದು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಬರಬೇಕಾಗುತ್ತೆ. ಪ್ರತಿಯೊಂದು ವರ್ಗದವರು ಕೂಡ ಈ ಒಂದು ಸಮಾಜವನ್ನ ಪ್ರತಿನಿಧಿಸುವಂತ ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ನಾಗರಿಕ ಮತ್ತು ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ವರ್ಗಕ್ಕೂ ಕೂಡ ಆ ಜವಾಬ್ದಾರಿ ಇರುವಂತ ಕಾರಣಕ್ಕೋಸ್ಕರ ಶಿಗ್ಗಾವಿ ಕ್ಷೇತ್ರದ ಇನ್ನಷ್ಟು ಜನ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಬಹುತೇಕ ಮಧ್ಯಾಹ್ನ 3 ಗಂಟೆಯ ಬಳಿಕ ಆ ಪ್ರಮಾಣ, ಮತದಾನದ ಪ್ರಮಾಣ ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದೆಲ್ಲದರ ಜೊತೆಗೆ ಯಾರ್ಯಾರು ಮಹಾನುಭಾವರು ಏನೇನು ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಅದರ ಪರಿಣಾಮಗಳೇನು ಅಂತ ಈ ಅಜ್ಜಂಪೀರ್ ಖಾದ್ರಿ ಇದರಲ್ಲ ಅವ್ರು ಹೇಳಿದಂಥ ಮಾತುಗಳಿದಾವಲ್ಲ, ಅದು ಈ ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಇಸ್ಲಾಂ ಮತ ಸ್ವೀಕಾರಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಅವರು. ಜೊತೆಗೆ ಈ ವೇದಿಕೆ ಮೇಲಿರುವಂಥ ನಾಯಕರ ಹೆಸರುಗಳನ್ನೆಲ್ಲ ಬದಲಾಯಿಸಿ ಇಸ್ಲಾಂ ಹೆಸರುಗಳನ್ನ ಹೇಳಿದ್ದಿತ್ತಲ್ಲ, ಈ ತಿಕ್ಕಲ್ನಂಗೆ ಅದಕ್ಕೆಲ್ಲ ನಾಯಕರು ತಲೆಯಲ್ಲಾಡಿಸಿದ್ದಿದೆಯಲ್ಲ, ಅದರ ಪರಿಣಾಮ ಏನು ನಂಬರ್ 1. ಜೊತೆಗೆ ಈ ಕಡೆಗೆ ಜಮೀರ್ ಅಹಮದ್ ಖಾನ್ ಹೇಳಿದಂಥ ಮಾತು, ಕಾಲಾ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ದೇವೇಗೌಡರು ಫ್ಯಾಮಿಲಿನೇ ಕೊಂಡ್ಕೊಂಡ್ಬಿಡ್ತಾರೆ ನಮ್ಮ ಸಮಾಜದವರು ಅಂತ ಹೇಳಿದಂಥ ಮಾತು, ಅದರ ಪರಿಣಾಮಗಳೇನಾಗುತ್ತೆ, ಇದು ಬಹಳ ಇಂಪಾರ್ಟೆಂಟ್ ಸಂಗತಿ.